ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಹೆದರಿಕೆ ಯಾಕೆ, ಈಸಿಯಾಗಿ ಇಂಗ್ಲೀಷ್ ಕಲಿಯೋಣ, ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅಂತ ನೋಟಿಫೈ ಆಗಿರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರನ್ನ ಸ್ವಲ್ಪ ಬದಲಾಯಿಸಿದ್ದೀವಿ. ಸಾಧನಾ ಅಕಾಡೆಮಿ ಅಂತ ಬ್ರೌಸ್ ಮಾಡಿ ನಮ್ಮ ಸಾಧನಾ ಲೋಗೋ ಸಿಗುತ್ತೆ, ಆ ಚಾನಲ್ಗೆ ಬಂದು ಎಂಟ್ರಿ ಆಗ್ಬೋದು ನೀವು. ಸ್ನೇಹಿತರೆ, ಈ ವೀಕ್ ನಾನು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿದ್ದೆ. ಒಂದು 30 ಸೆಕೆಂಡ್ ಅದ್ರ ಬಗ್ಗೆ ಮಾತಾಡಿ ಸಬ್ಜೆಕ್ಟ್ಗೆ ಬರ್ತೀನಿ. ಮಾನಸ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೋಟೆಗಂಗೂರು, ಶಿವಮೊಗ್ಗ, ಪೆಸೆಟ್ ಕಾಲೇಜ್ ಆಪೋಸಿಟ್ ಬರುತ್ತೆ. ನನ್ನನ್ನು ಅಕಾಡೆಮಿಕ್ ಅಡ್ವೈಸರಾಗಿ ಕರೆದ್ರು, ಹೋದೆ, ನೋಡಿದೆ. ಒಂದು ICSE ಸಿಲೆಬಸ್ನ ಟೀಚ್ ಮಾಡುವ ಒಂದು ಇಂಟರ್ನ್ಯಾಷನಲ್ ಲೆವೆಲ್ನ ಒಂದು ಸ್ಕೂಲ್ ಅಷ್ಟು ಕಡಿಮೆ ಫೀಸ್ನಲ್ಲಿ ನಮ್ಮ ಶಿವಮೊಗ್ಗದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾರಾದರೂ ನಮ್ಮ ಸ್ನೇಹಿತರು, ನಮ್ಗೆ ಆಪ್ತರು, ನಮ್ಮ ಚಾನಲ್ ವ್ಯೂವರ್ಸ್ ಯಾರಾದರೂ ನಿಮ್ಮ ಮಕ್ಕಳು KG ಇಂದ 8ನೇ ತರಗತಿವರೆಗೂ ಏನಾದರೂ ಸ್ಕೂಲ್ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಇದ್ದರೆ ಅತಿ ಕಡಿಮೆ ಸೀಟ್ ಉಳ್ಕೊಂಡಿದೆ. ಯಾಕಂದರೆ ಇರೋ ಹುಡುಗರು ಕ್ಯಾರಿ ಓವರ್ ಆಗೇ ಆಗ್ತಾರೆ. ಅದಕ್ಕೇನಾದರೂ ನಿಮ್ಮ ಆಕಾಂಕ್ಷೆ ಇದ್ದರೆ ಈ ಕೆಳಗಡೆ 2 ನಂಬರ್ ಕೊಡ್ತೀನಿ ಸ್ನೇಹಿತರೆ. 9353143033, 9481265405. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನು ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಎಷ್ಟು ಅದ್ಭುತವಾದ ಪ್ರದೇಶದಲ್ಲಿ ಒಂದು ಹೆಕ್ಟಿಕ್ ಸ್ಪೇಸ್ ಇದೆ, ಸಿಕ್ಕಾಬಟ್ಟೆ ದೊಡ್ಡ ಪ್ರದೇಶ ಇದೆ. ತುಂಬ ಅದ್ಭುತವಾದ ತಾಣದಲ್ಲಿ ಸ್ಕೂಲ್ ಕಟ್ಟಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸಿಲೆಬಸ್ನ ಅತಿ ಕಡಿಮೆ ಕಾಸ್ಟಲ್ಲಿ ಎಜುಕೇಷನ್ ಕೊಡುವಂಥ ಸ್ಕೂಲ್ ಇದೆ. ಶಿವಮೊಗ್ಗ ಸುತ್ತಮುತ್ತ ಯಾರಿದ್ದರೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಸಬ್ಜೆಕ್ಟಿಗೆ ಬರ್ತೀನಿ. ಇವತ್ತು ನಾನು ತಗೊಳ್ಳೋ ಸಬ್ಜೆಕ್ಟ್ ಪರ್ಸನ್ಸ್ ರಿಲೇಟೆಡ್. ಪ್ರನೌನ್ ಅನ್ನೋದು ಗೊತ್ತಿರುತ್ತೆ ನಿಮಗೆ. ಈ ಗ್ರಾಮರು ಮತ್ತು ಸ್ಪೋಕನ್ ಇಂಗ್ಲೀಷು ಸ್ವಲ್ಪ ಬೇರೆ ಪ್ಯಾರಲಲ್ಲಾಗಿ ಹೋಗುತ್ತೆ ನನ್ನ ವಿಚಾರದಲ್ಲಿ. ಯಾಕಂದರೆ ಗ್ರಾಮರ್ ಅಂದರೆ ತುಂಬ ರೂಲ್ಸು, ರೆಗ್ಯುಲೇಷನ್ಸು, ಆ ಥೇಲ್ಸ್ ನಿಯಮ, ನ್ಯೂಟನ್ ನಿಯಮ, ಆ ಪೈಥಾಗೋರಸ್ ಥಿಯರಮ್ ಎಲ್ಲ ಕಲ್ತ್ವಿ, ಎಲ್ಲೋದು ಗೊತ್ತಿಲ್ಲ. ಅದನ್ನು ಲೈಫಿಗೆ ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ. ನಮ್ಮ ಇಂಗ್ಲೀಷ್ ಕ್ಲಾಸಲ್ಲಿ ನಾವು ತುಂಬ ರೂಲ್ಸ್ ಹೇಳ್ತಾ ಹೋಗೋಣ, ಈಸಿ ಮೂವಿಂಗಲ್ಲಿ ಹೋಗೋಣ. ಪರ್ಸನ್ಸ್ ಅಂದರೆ ಏನು ಅಂತ ಮಾತಾಡೋಣ. ಸ್ನೇಹಿತರೆ, ವೆರಿ ಫಸ್ಟ್ ನಾನು ನಿಮಗೊಂದು ಕ್ವಶನ್ ಹಾಕೋತೀನಿ. ಫಸ್ಟ್ ಪರ್ಸನ್, ಹೂ ಈಸ್ ದ ಫಸ್ಟ್ ಪರ್ಸನ್ ಫಾರ್ ಯು? ನನ್ನ ಸ್ಕೂಲ್ ಕಾಲೇಜ್ಗಳಲ್ಲಿ ನನ್ನ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ನಾನು ಇದನ್ನು ಕೇಳೋದು, ನಿಮಗೆ ಫಸ್ಟ್ ಪರ್ಸನ್ ಯಾರು ಅಂತ ಕೇಳ್ತೀನಿ. ಅವ್ರ ಉತ್ತರ ಸ್ಟಾರ್ಟ್ ಆಗುತ್ತೆ, ನಮಗೆ ಫಸ್ಟ್ ಪರ್ಸನ್ ನಮ್ಮಮ್ಮ, ಫಸ್ಟ್ ಪರ್ಸನ್ ನಮ್ಮಪ್ಪ, ಫಸ್ಟ್ ಪರ್ಸನ್ ದೇವರು ಅಂತ. ಆದರೆ ಇಂಗ್ಲೀಷ್ ಗ್ರಾಮರಲ್ಲಿ ಫಸ್ಟ್ ಪರ್ಸನ್ ಅಮ್ಮ, ಅಪ್ಪ, ದೇವ್ರು ಯಾರೂ ಬರಲ್ಲ. ಫಸ್ಟ್ ಪರ್ಸನ್ ಅಂದರೆ ಯಾರು ಅಂದರೆ ಸ್ನೇಹಿತರೆ, ಈ ಚಿತ್ರದಲ್ಲಿ ತೋರಿಸೋದಿಲ್ಲ. ಇದು ಪರ್ಸನ್ನ ಚಿತ್ರದಲ್ಲಿ ತೋರಿಸಿರ ಅಂದರೆ ನಾವು ಕೈಯನ್ನು ಈ ಕಡೆ ತೋರಿಸ್ಕೊಂಡು, ಈ ಕಡೆ ಅಂದರೆ ನಮ್ಮ ಸೈಡ್ಗೆ ತೋರಿಸ್ಕೊಂಡು ಏನು ಮಾತಾಡ್ತೀವೋ ಇದೆಲ್ಲ ಫಸ್ಟ್ ಪರ್ಸನ್. ಅಂದರೆ ಇಂಗ್ಲೀಷ್ ಗ್ರಾಮರ್ ಪ್ರಕಾರ ಫಸ್ಟ್ ಪರ್ಸನ್ ನಾವೇ. ಯಾಕಂದರೆ ಬೆಳಿಗ್ಗೆ ಏಳೋದು ನಮಗೆ, ಮುಖ ತೊಳೆಯೋದು ನಮಗೆ, ಸ್ನಾನ ಮಾಡೋದು ನಮಗೆ, ತಿಂಡಿ ತಿನ್ನೋದು ನಮಗೆ, ಎಲ್ಲದೂ ನಮಗೆ ಮಾಡ್ಕೊಂಡು ನಾವು ಫಸ್ಟ್ ಪರ್ಸನ್ ಯಾರು ಅಮ್ಮ ಅಪ್ಪ ಅಂತ ಸುಳ್ಳು ಹೇಳ್ತಾ ಇರ್ತೀವಿ. ರಿಯಲ್ ಫಸ್ಟ್ ಪರ್ಸನ್ ನಮಗೆ ನಾವೇ. ನಮಗೆ ನಾವು ಏನು ಬಳಸ್ಕೋತೀವೋ ಆ ಎಲ್ಲ ಪ್ರನೌನ್ ವರ್ಡ್ಗಳನ್ನು ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಐ, ನಾನು, ನಾವು ಇಬ್ಬರು ಮೂರಿದ್ದಾಗ ನಾವು, ನನ್ನ, ನನ್ನದು, ನಮ್ಮದು ಹೀಗೆಲ್ಲ ಬಳಸ್ತೀವಲ್ಲ, ದೀಸ್ ಆಲ್ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಅಂದರೆ ಯಾರು? ಸೆಕೆಂಡ್ ಪರ್ಸನ್ ಅಂದರೆ ಮತ್ತೆ ಅಪ್ಪ ಅಮ್ಮಂಗೆ ಹುಡ್ಕೊಂಡು ಹೋಗಿಲ್ಲ, ನಮ್ಮ ಎದುರುಗಡೆ ಯಾರು ಇರ್ತಾರೋ ಅವರು, ಇನ್ ಫ್ರಂಟ್ ಆಫ್ ಅಸ್ ಯಾರಿದ್ದಾರೋ ದೋಸ್ ಪೀಪಲ್ ಸೆಕೆಂಡ್ ಪರ್ಸನ್ ಆಗ್ತಾರೆ. ನೀನು, ನೀವು, ಈ ಥರ. ಹಾಗಾದ್ರೆ ಹೂ ಇಸ್ ಥರ್ಡ್ ಪರ್ಸನ್? ನಾನಿಲ್ಲ ಇದ್ದೀನಿ, ನೀವು ಎದುರಿಗಿದ್ದೀರಾ. ಇನ್ಯಾರು ಮೂರನೇರು ಅಂದರೆ ನಮ್ಮಿಬ್ಬರ ಜೊತೆಗೆ ಇಲ್ಲದೆ ಇರೋರು, ಅವರು, ಅವನು, ಆ ಕಡೆ ಇರೋರು ಅವನು, ಅವಳು, ಅದು, ಇದು, ಈ ಥರದ ಅವರು, ದೀಸ್ ಆಲ್ ಥರ್ಡ್ ಪರ್ಸನ್ಸ್ ಆಗ್ತವೆ. ಇದನ್ನು ಹೇಗೆ ಬಳಸಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸ್ನೇಹಿತರೆ, ವೆರಿ ಫಸ್ಟ್ ನಾನು ಮೊದಲೇ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನೀವೊಂದಿಷ್ಟು ವರ್ಕೌಟ್ ಮಾಡಿ ಅಂತ ಕೊಟ್ಟಿದ್ದೆ. ಇಲ್ಲಿ ಕೆಲವು ಕನ್ನಡ ಪದ ಕೊಟ್ಟಿದ್ದೀನಿ. ನಾವು ಕನ್ನಡದ ಅದೇನು ಪದದ ಮೀನಿಂಗ್ ಗೊತ್ತಿಲ್ಲದೆ, ಇನ್ಸೈಟ್ ಆಗದಿದ್ದರೆ ಇಂಗ್ಲೀಷ್ ಕಲಿಯೋಕ್ಕೆ ಬರಲ್ಲ. ಈ ಪದಗಳಿಗೆ ನೀವು ಪಾಸ್ ಮಾಡಿ ಟ್ರೈ ಮಾಡಿ, ನೆಕ್ಸ್ಟ್ ನಾನು ಬರ್ತೀನಿ. ಸ್ನೇಹಿತರೆ, ಫಸ್ಟ್ ಫಸ್ಟ್ ಪರ್ಸನ್ನಲ್ಲಿ ಐ ಅಂದರೆ ನಾನು, ಐ ಆಮ್ ಎ ಬಾಯ್, ಈ ಥರ ಯೂಸ್ ಮಾಡ್ತೀವಲ್ಲ ಅದು. ಮೈ ಅಂದರೆ ನನ್ನ ಅನ್ನೋದಕ್ಕೆ ಮೈ ಪದ ಬಳಸ್ತೀವಿ. ನನಗೆ ಬೇಕು ಅನ್ನೋದಕ್ಕೆ ಐ ಬಳಸೋಂಗಿಲ್ಲ. ನನಗೆ ಅನ್ನೋದಕ್ಕೆ ಮೀ ಬಳಸ್ತೀವಿ. ನನ್ನದು ಅನ್ನೋದಕ್ಕೆ ಮೈನ್ ಅಂತ ವರ್ಡ್ ಬಳಸ್ತೀವಿ. ನನ್ನದು ಪೊಸೆಸಿವ್ ಆಗಿ ಬಳಸ್ಬೇಕಾದ್ರೆ ಮೈನ್. ನಾನೇ ಹೊಡ್ಕೊಂಡೆ, ಮೈಸೆಲ್ಫ್, ನಾನೇ ಅಂದರೆ ಮೈಸೆಲ್ಫ್. ಇದೇ ಬಹುವಚನದಲ್ಲಿ. ಇದು ಸಿಂಗಲ್ಲಾಗಿ ನಾನು ಮಾತಾಡಿದೆ. ಈಗ ನಮ್ಮ ಸಾಧನ ನಾವು ಅಂತ ಮಾತಾಡ್ತಾ ಇದ್ದೀವಿ. ಆ ಟೈಮಲ್ಲಿ ನಾವು ಪದಕ್ಕೆ ವಿ, ನಮ್ಮ ಪದಕ್ಕೆ ಅವರ್, ನಮಗೆ ಪದಕ್ಕೆ ಅಸ್ ಅಂತ ಯೂಸ್ ಮಾಡ್ತೀವಿ. ಇದಕ್ಕೆಲ್ಲ ಒಂದೊಂದು ಸೆಂಟೆನ್ಸನ್ನು ಮುಂದೆ ಹೇಳ್ತಾ ಬರ್ತೀನಿ ನಾನು. ನಮ್ಮದು ಅವರ್ಸ್, ನಮ್ಮದು ಅನ್ನೋದಕ್ಕೆ ಅವರ್ಸ್. ನಾವೇ ಮಾಡ್ಕೊಂಡ್ವಿ, ದಟ್ ಈಸ್ ಅವರ್ ಸೆಲ್ವ್ಸ್. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, ಮೈ ಸೆಲ್ಫ್, ಅವರ್ ಸೆಲ್ವ್ಸ್. ಏನಿದು ಅಂದರೆ ಎಫ್ಫಿಂದ ಎಂಡ್ ಆಗುತ್ತಲ್ಲ, ನೈಫು, ವೈಫು, ಇವಕ್ಕೆಲ್ಲ IVS, ವೈವ್ಸ್.
ಹೆಂಡತಿಯರು ಇದ್ದರೆ ವೈಫ್ಸ್ ಆಗತ್ತೆ, ಅದು ಚಾಕುಗಳು ನೈವ್ಸ್ ಆಗುತ್ತೆ. ಹಾಗೆ ಮೈ ಸೆಲ್ಫ್ ಇದು ಅವರ್ ಸೆಲ್ಫ್ಸ್ ಆಗಿದೆ. ಸ್ನೇಹಿತರೆ, ನೆಕ್ಸ್ಟ್ ಬರ್ತೀನಿ ಮತ್ತೊಂದಿಷ್ಟು ಪದಗಳು ನಿಮಗೆ ವರ್ಕೌಟ್ ಮಾಡೋಕ್ಕೆ. ಇದು ಸೆಕೆಂಡ್ ಪರ್ಸನ್ದು, ಎದುರುಗಡೆ ಇರೋರಿಗೆ ನೀನು ನಿನ್ನ ಬಳಸ್ತೀವಲ್ಲ, ಇದು ವರ್ಕೌಟ್ ಮಾಡ್ಕೊಳ್ಳಿ. ಮುಂದೆ ಬರೋಣ. ಇಲ್ಲಿ ನೀನು ಅನ್ನೋದಕ್ಕೆ ಯು ವರ್ಡ್ ಬಳಸ್ತೀವಿ. ನೀನು, ಯು ಆರ್ ಎ ಬಾಯ್, ಯು ಆರ್ ಎ ಗರ್ಲ್, ಯು ಆರ್ ಎ ಜೆಂಟ್ಲ್ ಮ್ಯಾನ್, ಈ ಥರ. ನಿನ್ನ ಅನ್ನೋದಕ್ಕೆ ಯುವರ್, ನಿನಗೆ, ನಿನಗೆಗೆ ಮತ್ತೆ ಟು ಯು ಹಾಕಲೇಬೇಕಾ ಅಂತ ಇಲ್ಲ. ಟು ಯು ಹಾಕ್ದಿನೂ ಯು ಹಾಕಿ ಬಳಸ್ತೀವಿ. ಯು ಅನ್ನೋ ಪದನೇ ನಿನಗೆ ಯೂಸ್ ಮಾಡ್ತೀವಿ. ನಿನ್ನದು ಯುವರ್ಸ್, ನಿನ್ನದು ಅನ್ನೋ ಪೊಸೆಸಿವ್ ಪದಕ್ಕೆ ಯುವರ್ಸ್ ಯೂಸ್ ಮಾಡ್ತೀವಿ. ನೀನೇ ಯುವರ್ ಸೆಲ್ಫ್. ಪ್ಲೂರಲ್ಗೆ ಬಂದರೆ ನೀವು. ಇಲ್ಲಿ ನೋಡಿ, ನಾವು ಕನ್ನಡದಲ್ಲಿ ದೊಡ್ಡ ವ್ಯಕ್ತಿಗಳು ಯಾರೋ ಬಂದಿದ್ದಾರೆ, ನೀವು ಬಂದು ಸ್ಟೇಜ್ನಲ್ಲಿ ಕೂತ್ಕೋಬೇಕು ಅಂತ ಜಿಲ್ಲಾಧಿಕಾರಿ ಕರಿತೀವಿ. ಆದರೆ ಇಂಗ್ಲೀಷಲ್ಲಿ ನೀವು ಅನ್ನೋ ಪದಕ್ಕೆ ಮತ್ತು ಬೇರೆ ಪದ ಇಲ್ಲ. ಯಾರಿಗೋ ಒಬ್ಬ ಹುಡುಗನಿಗೆ ನೀನು ಬಾ ಅಂತ ಹೇಳಿದ್ದೀವಿ, ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನೀವು ಬಾ ಅಂದಿದ್ದೀವಿ. ಇಂಗ್ಲೀಷಲ್ಲಿ ಎರಡಕ್ಕೂ ಒಂದೇ. ನೀನು ಬಾ ಅಂದ್ರೂ ಯು ಕಮ್, ನೀವು ಬಾ ಅಂದರೂ ಯು ಕಮ್ಮೆ, ಬೇರೆ ಪದ ಇಲ್ಲ ಅಲ್ಲಿ. ನಿಮ್ಮ ಯುವರೇ, ನಿಮಗೆ ಯುನೇ, ನಿಮ್ಮದು ಯುವರ್ಸ್, ಸೇಮ್. ಬಟ್ ಲಾಸ್ಟ್ ಒನ್ ಇದೆಯಲ್ಲ, ಇಲ್ಲಿ ಚೇಂಜ್ ಆಗುತ್ತೆ ಮಿತ್ರರು. ನೀವೇ ಇದೆಯಲ್ಲ, ನೀವೇ ಪದಕ್ಕೆ ಯುವರ್ ಸೆಲ್ಫ್ಸ್ ಆಗುತ್ತೆ, ಯುವರ್ ಸೆಲ್ಫ್ ಆಗಲ್ಲ, ಯುವರ್ ಸೆಲ್ಫ್ಸ್ ಚೇಂಜ್ ಆಯಿತು. ಇದು ಒಂದು ಸಣ್ಣ ಚೇಂಜ್ ಇದೆ ಅಷ್ಟೇ, ಮತ್ತೆಲ್ಲ ಕಾಮನ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ಗೆ ನೀವೀಗ ಪದಗಳು ಕೊಟ್ಟಿದ್ದೀನಿ, ಇದಕ್ಕೆ ಇಂಗ್ಲೀಷಲ್ಲಿ ಹುಡುಕೊಳ್ಳಿ. ನೆಕ್ಸ್ಟ್ ಬರೋಣ. ಅವನು, ಅವಳು, ಇದು. ಸರ್, ಫಸ್ಟ್ ಪರ್ಸನಲ್ಲಿ ಮಾತಾಡಲಿಲ್ಲ ನೀವು, ಪುಲ್ಲಿಂಗ ಸ್ತ್ರೀಲಿಂಗ. ಸೆಕೆಂಡ್ ಪರ್ಸನಲ್ಲಿ ಮಾತಾಡಲಿಲ್ಲ, ಪುಲ್ಲಿಂಗ ಸ್ತ್ರೀಲಿಂಗ. ವೈ ಡು ಯು ಕಮ್ ಥರ್ಡ್ ಪರ್ಸನಿಗೆ ಬರ್ತಿದ್ದಂಗೆ ಮೂರು ಥರ ಲಿಂಗ ಬಂತಲ್ಲ ಇಲ್ಲಿ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಲಿಂಗ, ಹೇಗೆ ಅಂತ ಡೌಟ್ ಬಂದರೆ ಸ್ನೇಹಿತರೆ, ಫಸ್ಟ್ ಪರ್ಸನಲ್ಲಿ ನಾನು ಅಂತ ಯೂಸ್ ಮಾಡ್ತೀನಿ. ನಾನು ಅನ್ನೋ ಪದ ಹುಡುಗಿ ಒಬ್ಬಳಿದ್ದಾಳೆ, ಅವಳು ನಾನು ಅಂತಾಳೆ, ಹುಡುಗ ಒಬ್ಬ ನಾನು ಅಂತಾನೆ, ಅಲ್ಲಿ ಲಿಂಗ ಬರೋದಿಲ್ಲ. ಸೆಕೆಂಡ್ ಪರ್ಸನ್ ನೀನು, ಹುಡುಗಿಗೂ ಯು ಕಮ್ ಅಂತ ಕರಿತೀವಿ, ಹುಡುಗಂಗೂ ಯು ಕಮ್ ಅಂತ ಕರಿತೀವಿ. ನೀನು ಅನ್ನೋ ಪದಕ್ಕೆ ಲಿಂಗ ಭೇದ ನೀಡಿಲ್ಲ, ಜೆಂಡರ್ ಬಿಎಸ್ ಬರಲ್ಲ ಅಲ್ಲಿ. ಬಟ್ ಥರ್ಡ್ ಪರ್ಸನಲ್ಲಿ ಹುಡುಗನನ್ನು ಅವನು ಅಂತಲೇ ಕರಿಬೇಕು, ಅವಳು ಬಾರೋ ಅಂತ ಕರೆಯೋಕ್ಕೆ ಬರಲ್ಲ, ಹುಡುಗಿನ ಅವನು ಬಾರೆ ಅಂತ ಕರೆಯೋಕ್ಕೆ ಬರಲ್ಲ. ಅದಕ್ಕೆ ಎಕ್ಸಾಕ್ಟ್ ವರ್ಡ್ಸ್ ಬೇಕಲ್ಲ, ಆವಾಗ ಮೆಸ್ಯುಲಿನ್, ಫೆಮಿನಿನ್, ನ್ಯೂಟರ್ ಜೆಂಡರ್ಗಳು ಯೂಸ್ ಆಗ್ತವೆ. ಪುಲ್ಲಿಂಗದಲ್ಲಿ ಅವನು ಅನ್ನೋದಕ್ಕೆ ಹಿ ಯೂಸ್ ಮಾಡ್ತೀವಿ, ಅವನ ಹಿಸ್, ಅವನಿಗೆ ಹಿಮ್, ಅವನೇ ಹಿಮ್ಸೆಲ್ಫ್. ಅವಳು ಶಿ, ಅವಳ ಹರ್, ಅವಳಿಗೆ ಹರ್ರೆ ಮತ್ತಲ್ಲಿ ಬೇರೆ ಇಲ್ಲ, ಅವಳೇ ಬರಬೇಕಾದ್ರೆ ಹರ್ ಸೆಲ್ಫ್ ಪದ ಯೂಸ್ ಮಾಡ್ತೀವಿ. ನ್ಯೂಟರ್ ಜೆಂಡರಲ್ಲಿ ಇದಕ್ಕೆ ಚೇಂಜ್ ಆಗುತ್ತೆ. ನಾನು ಎಕ್ಸಾಂಪಲ್ ತೊಗೊಂಡಿದ್ದಷ್ಟೇ. ಇದು ಅದು ಅಂತ ಬಳಸ್ಬೇಕಾದ್ರೆ ಇಟ್, ದಿಸ್, ಇಟ್ಸ್ ಈ ಥರ ಯೂಸ್ ಮಾಡ್ತೀವಿ. ಇದುಗೆ ನಾನು ತೊಗೊಂಡಿರೋದು ಇಟ್ ಅಂತ, ಇದರ, ಇಟ್ಸ್, ಇಟ್ಸ್. ಅಲ್ಲಿ ಅಪಾಸ್ಟ್ರಫಿ ಬೇಡ, ಅಪಾಸ್ಟ್ರಫಿ ಹಾಕಿಲ್ಲ ನಾವು. ಅಪಾಸ್ಟ್ರಫಿ ಹಾಕಿದರೆ ಅದು ಇಟ್ ಈಸ್ ಅಂತ ಅರ್ಥ ಕೊಡುತ್ತೆ, ಇಟ್ಸ್ ಅಷ್ಟೇ. ಇದಕ್ಕಾಗಿ, ಫಾರ್ ಇಟ್ಟು, ಇದೇ, ಇಟ್ ಸೆಲ್ಫ್, ಈ ಥರ ಯೂಸ್ ಆಗುತ್ತೆ. ಇಲ್ಲಿ ಲಿಂಗ ಬಂತು. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಥರ್ಡ್ ಪರ್ಸನ್ ಪ್ಲೂರಲ್. ಅವರು, ಅವರ, ಅವರಿಗೆ, ಅವರೇ ಇದೆಯಲ್ಲ, ಇದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ಅವರು, ದೇ, ಅವರ, ದೇರ್, ಅವರಿಗೆ, ದೆಮ್, ಅವರೇ, ದೆಮ್ಸೆಲ್ವ್ಸ್. ಇಲ್ಲಿ ನೋಡಿ, ನಾನು ವ್ಯಕ್ತಿಗಳಿಗೆ, ವಸ್ತುಗಳಿಗೆ, ಜೀವಿಗಳಿಗೆ ಮಾಡ್ಕೊಂಡಿದ್ದೀನಿ. ದೇ ಆರ್ ದ ಪೀಪಲ್ ಅಂತ ಕರಿತೀವಿ, ಅವರು ಜನಗಳು. ಅಲ್ಲಿ ದನಗಳಿದ್ದಾವೆ, ಅವಕ್ಕೇನು ಕರಿಬೇಕು? ಅವಕ್ಕೂ ಕೂಡ ದೇ ಆರ್ ದ ಬಫೆಲೋಸ್, ದೇ ಆರ್ ಕೌಸ್ ಹೀಗೆ ಕರಿಬೇಕಾಗತ್ತೆ. ಅಲ್ಲಿ ಮನುಷ್ಯರಿಗೂ ಅವು ದೇನೆ ಬಳಸ್ತೀವಿ, ಪ್ರಾಣಿಗಳಿಗೂ ದೇನೆ ಬಳಸ್ತೀವಿ. ಕನ್ನಡದಲ್ಲಿ ನೋಡಿ, ಕನ್ನಡ ಅದಕ್ಕೆ ಪರ್ಫೆಕ್ಟ್ ಲ್ಯಾಂಗ್ವೇಜ್. ಯಾವಾಗಲೂ ಮನುಷ್ಯರಿಗೆ ಅವರು ಅಂತೀವಿ, ಪ್ರಾಣಿಗಳಿಗೆ ಅವು ಅಂತೀವಿ. ಇಲ್ಲಿ ಆ ಥರ ಆಲ್ಟರ್ನೇಟ್ ಮಾಡೋಕ್ಕೆ ಬರಲ್ಲ. ಜನ ಇದ್ದರೂ ದೇನೆ, ದನ ಇದ್ದರೂ ದೇನೆ. ಅವರ, ದೇರ್, ಅವುಗಳ, ದೇರ್, THEIR. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, THERE ಅಲ್ಲಿ ಅಂತ ಅರ್ಥ ಕೊಡುತ್ತೆ, ಇದು THEIR. ಅವುಗಳಿಗೆ, ಅವುಗಳಿಗೆ ದೆಮ್ ಪದ ಯೂಸ್ ಮಾಡ್ತೀವಿ, ಅವುಗಳೇ ದೆಮ್ಸೆಲ್ವ್ಸ್. ಇಲ್ಲಿ ನಿರ್ಜೀವ, ಸಜೀವ, ಪರ್ಸನ್ನು ಏನಕ್ಕೂ ವ್ಯತ್ಯಾಸ ಇಲ್ಲ, A to Z ಸೇಮ್ ಇರುತ್ತೆ. ಮತ್ತು ಯಾಕೆ ಕ್ಲಾಸಿಫೈ ಮಾಡ್ಕೊಂಡು ನಿಮಗೆ ಕ್ಲಿಯರ್ ಮಾಡೋಕ್ಕಾಗಿ ಈ ಥರ ಕ್ಲಾಸಿಫೈ ಮಾಡ್ಕೊಂಡು ತೊಗೊಂಡೋಗಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಬರ್ತೀನಿ, ಬಿ ಕೇರ್ಫುಲ್. ಭಾಳ ಕೇರ್ಫುಲ್ ಇರಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಯೂಸೇಜ್ ಮಾಡಬೇಕಾದ್ರೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು ನಿಮಗೆ ಗೊತ್ತಿದೆ, ಅದು ಸ್ಪೆಷಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಒಂದು ಬರುತ್ತೆ, ಅಲ್ಲಿ ಮಾತ್ರ. ಮತ್ತು ಬೇರೆ ಕಡೆ ಏನು ಕಾಂಟ್ರವರ್ಸಿ ಇಲ್ಲ. ತುಂಬ ಎಕ್ಸಾಮ್ಗಳಲ್ಲಿ ಮಾತಾಡ್ಬೇಕಾದ್ರೆ ಮಿಸ್ಟೇಕ್ ಆಗುವಂಥದ್ದು ಇಲ್ಲೇ. ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಈಗಷ್ಟು ಹೇಳಿದ್ದೀನಿ,
ಹಿ ಶಿ ಇಟ್ ಇವೆಲ್ಲ ಇದಾವಲ್ಲ ಇವೆಲ್ಲ ಬಂದು ನೀವು ಸಿಂಪಲ್ ಪ್ರೆಸೆಂಟಲ್ಲಿ ಮಾತಾಡ್ಬೇಕಾದ್ರೆ ಐದರ್ ಎಸ್ ಅಥವಾ ಇ ಎಸ್ ಫಾರ್ಮನ್ನು ಬಳಸಲೇಬೇಕು ಅಂತ ಹೇಳ್ತೀವಿ. ಏನು ಎಸ್ ಇ ಎಸ್ಸು? ಐ ಈಟ್ ನಾನು ತಿಂತಾ ಇದ್ದೀನಿ ಈ ಥರ ಅರ್ಥ ಕೊಡುತ್ತೆ. ಯು ಈಟ್, ಐ ಈಟ್, ಯು ಈಟ್. ಬಟ್ ಹಿ ಈಟ್ ಅನ್ನಂಗಿಲ್ಲ, ಹಿ ಈಟ್ಸ್ ಅಂತ ಹೇಳಬೇಕು. ಬಿಕಾಸ್ ಥರ್ಡ್ ಪರ್ಸನ್ ಸಿಂಗಲ್ ಇರಿದಾಗ ಎಸ್ ಫಾರ್ಮ್ ಬರಬೇಕು. ಶಿ ರೀಡ್ಸ್, ಐ ರೀಡ್, ಯು ರೀಡ್, ಬಟ್ ಶಿ ರೀಡ್ಸ್ ಆಗತ್ತೆ. ಐ ಕಿಲ್, ಯು ಕಿಲ್, ಇಟ್ ಕಿಲ್ಸ್ ಆಗತ್ತೆ. ಈ ಥರ ಎಸ್ ಫಾರ್ಮ್ ಅಥವಾ ಇ ಎಸ್ ಫಾರ್ಮನ್ನು ಮರೀದೆ ಬಳಸೋದು. ಇದಿಷ್ಟಕ್ಕೆ ಮಾತ್ರ ರೌಂಡ್ ಅಪ್ ಮಾಡ್ಕೊಂಬಿಡ್ರಿ. ಇದು ಬಿಟ್ಟರೆ ಮತ್ತೆಲ್ಲೂ ಕೂಡ ನೀವು ಎಸ್ ಫಾರ್ಮ್ ಬಳಸುವಂಥ ನೆಸಿಟಿ ಇಲ್ಲ. ಇದು ನಿಮಗೆ ಇಷ್ಟು ಹೇಳ್ಕೊಟ್ಟಿದ್ದೀನಿ, ಟ್ರೈ ಮಾಡ್ಬೋದಾ ನೋಡ್ತೀನಿ. ಇಲ್ಲೊಂದು 10 ಪದಗಳನ್ನು ಕೊಟ್ಟಿದ್ದೀನಿ, 10 ಸೆಂಟೆನ್ಸ್ ಟೈಪ್ ಇದೆ. ಇದು ಅದೇನು ತಪ್ಪು ಸೆಂಟೆನ್ಸ್ ಅಲ್ಲ, ಎಲ್ಲ ಸೆಂಟೆನ್ಸ್ ಸರಿ ಇದೆ ಅಂದಿಕೊಂಡು ಯೂಸೇಜ್ ರಾಂಗ್ ಆಗಿರೋದನ್ನು ಕಂಡುಹಿಡಿಬೇಕು ನೀವು. ಐ ಗೋ ಸರಿನಾ ತಪ್ಪ, ವಿ ಗೋ ಸರಿನಾ ತಪ್ಪ ಚೆಕ್ ಮಾಡೋದಾದರೆ ಐ ಗೋ ರೈಟ್, ಐ ಗೋ ಸರಿ ಇದೆ, ವಿ ಗೋ ಸರಿ ಇದೆ, ಯು ಗೋ ದಟ್ ಈಸ್ ಆಲ್ಸೋ ರೈಟ್, ಬಟ್ ಹಿ ಗೋ ಈಸ್ ರಾಂಗ್. ಯಾಕೆ? ಈಗಷ್ಟು ಹೇಳಿದ್ದೀನಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಎಸ್ ಅಥವಾ ಇ ಎಸ್ ಬರಲೇಬೇಕು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ. ಹಿ ಗೋಸ್ ಈಸ್ ರೈಟ್, ಇಲ್ಲಿ ಹಿ ಗೋ ಇರೋದ್ರಿಂದ ತಪ್ಪಾಯಿತು. ಶಿ ಗೋಸ್ ಈಸ್ ರೈಟು, ಇಲ್ಲಿ ಶಿ ಗೋ ಇರೋದ್ರಿಂದ ತಪ್ಪಾಯಿತು. ಇಟ್ ಗೋಸ್ ಕರೆಕ್ಟು, ಇಟ್ ಗೋ ಇರೋದ್ರಿಂದ ತಪ್ಪಾಯಿತು. ಬರೀ ಹಿ ಶಿ ಇಟ್ ಅಷ್ಟೇ ತಿಳ್ಕೊಳಂಗಿಲ್ಲ. ಒಬ್ಬ ವ್ಯಕ್ತಿ ಹೆಸರಿದೆ ಮಂಜುನಾಥ, ಮಂಜುನಾಥ ಕಮ್ ಅಂದರೆ ತಪ್ಪಾಗತ್ತೆ, ಮಂಜುನಾಥ ಕಮ್ಸ್ ಅಂತ ಆಗ್ಬೇಕು. ಯಾಕಂದರೆ ಮಂಜುನಾಥ, ಲತಾ, ಸೀತಾ, ರಾಧಾ ಏನೇ ಹೆಸರುಗಳಿದ್ರೆ ಅದನ್ನು ಥರ್ಡ್ ಪರ್ಸನ್ ಅಂತಲೇ ಟ್ರೀಟ್ ಮಾಡೋದು ನಾವು. ಅಲ್ಲಿಗೆ ರಾಮ ಗೋಸ್ ಟು ಫಾರೆಸ್ಟ್ ಆಗಬೇಕು ಬಿಟ್ಟರೆ ರಾಮ ಗೋ ಟು ಫಾರೆಸ್ಟ್ ಆಗಂಗಿಲ್ಲ. ಸೀತಾ ಗೋಸ್ ಟು ಫಾರೆಸ್ಟ್ ಆಗಿಬಿಟ್ರೆ ಸೀತಾ ಗೋ ಟು ಫಾರೆಸ್ಟ್ ಆಗಂಗಿಲ್ಲ. ಸ್ನೇಕ್ ಗೋಸ್ ಟು ದ ಹೋಲ್ ಆಗ್ಬೇಕು ಬಿಟ್ರೆ ಸ್ನೇಕ್ಸ್ ಗೋ ಟು ದ ಹೋಲ್ ಆಗಬಾರ್ದು. ಈ ಏನು 8 ಮಾರ್ಕ್ ಬಿದ್ದಿದೆ ತಪ್ಪು ಅಂತ ಅದಷ್ಟು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪದಗಳು, ಅವೆಲ್ಲವೂ ತಪ್ಪಾಗಿದ್ದಾವೆ. ಮತ್ತು ಥರ್ಡ್ ಪರ್ಸನ್ ಪ್ಲೂರಲ್ಗೆ ಕೇರ್ಫುಲ್, ಥರ್ಡ್ ಪರ್ಸನ್ ಪ್ಲೂರಲ್ಲಿ ದೇ ಬರುತ್ತಲ್ಲ, ದೇಗೆ ಮತ್ತು ಎಸ್ ಇ ಎಸ್ ಬಳಸಂಗಿಲ್ಲ, ದೇ ಗೋ ಅಷ್ಟೇ. ಅಲ್ಲಿಗೆ ಎಸ್ ಇ ಎಸ್ ಎಲ್ಲಿ ಬಳಸಬೇಕು ಅನ್ನೋದು ಐ ಥಿಂಕ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದು ಸ್ಪಷ್ಟವಾಗಿ ನಿಮಗೆ ಗೊತ್ತಿರಲೇಬೇಕು. ಸ್ನೇಹಿತರೆ, ನೆಕ್ಸ್ಟ್ ಬರ್ತೀನಿ, ಇವನ್ನು ಯೂಸ್ ಮಾಡೋಣ ಅಂತ. ಯಾಕಂದರೆ ಹೇಳ್ಕೊಂಡೋದು ಬಳಸ್ಬೇಕಲ್ಲ. ಐ, ಮೈ, ಮೀ, ಮೈನ್ ಮೀನಿಂಗ್ ಹೇಳ್ಬಿಟ್ಟಿದ್ದೀರಿ ಸರ್, ಪದದ ಅರ್ಥ ಅದು ಹೆಂಗೆ ಯೂಸ್ ಮಾಡ್ತೀರಾ? ಸಿಂಗ್ಯುಲರಿಗೆ ಬಂದರೆ ಐ ತೊಗೊಳ್ಳೋಣ. ಐ ಆಮ್ ಎ ಬಾಯ್, ಐ ಆಮ್ ಎ ಜೆಂಟ್ಲ್ಮ್ಯಾನ್, ಈ ಥರ ಯೂಸ್ ಮಾಡ್ತೀವಲ್ಲ. ಐ ಗೋ ಟು ಮಾರ್ಕೆಟ್, ಈ ಥರ ಹೇಗೆ ಬೇಕಾದ್ರೂ ಬಳಸ್ಬೋದು ನೀವು. ಮೈ ಇದೆಯಲ್ಲ, ಇಲ್ಲಿ ಮೈ ಪದವನ್ನು ಮೈ ನೇಮ್ ಈಸ್ ಮಂಜುನಾಥ್, ಮೈ ನೇಮ್ ಈಸ್ ಮಂಜುನಾಥ್, ಮೈ ಸ್ಕೂಲ್ ಈಸ್ ದೇರ್, ಈ ಥರ ನಾವು ಬಳಸ್ತಾ ಹೋಗ್ತೀವಿ. ಬಟ್ ಮೀ ಇದೆಯಲ್ಲ, ಆರಂಭದಲ್ಲಿ ಮೀ ಬರೋದು ತುಂಬ ಕಡಿಮೆ. ಮೀ ಅದನ್ನ ಸಬ್ಜೆಕ್ಟು, ಆಬ್ಜೆಕ್ಟು, ಪೊಸೆಸಿವ್ ಪ್ರನೌನ್ಸ್ ಎಲ್ಲ ಬರ್ತವೆ. ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋದರೆ ಇಂಗ್ಲೀಷೇ ಬೇಡ ಅಂತ ಹೊಡೋಗ್ಬಿಡ್ತೀರಾ. ಸಿಂಪಲಾಗಿ ಹೇಳ್ತೀನಿ, ನನಗೆ ಪೆನ್ ಬೇಕು, ಗಿವ್ ಮಿ ಪೆನ್, ನನಗೆ ಪೆನ್ ಬೇಕು. ಗಿವ್ ಐ ಪೆನ್ ಅನ್ನಂಗಿಲ್ಲ. ಗಿವ್ ಐ ಪೆನ್ ಅಂದರೆ ಕೊಡು ನಾನು ಪೆನ್ನು ಅಂತ ಆಗ್ಬಿಡುತ್ತೆ. ಗಿವ್ ಮಿ ಪೆನ್, ಕೊಡು ನನಗೆ ಪೆನ್ ಅಂತ ಅರ್ಥ ಕೊಡುತ್ತೆ. ದಿಸ್ ಡಾಗ್ ಈಸ್ ಮೈನ್, ಈ ನಾಯಿ ನಂದು ಅಂತ, ಈ ನಾಯಿ ನನ್ನದು. ದಿಸ್ ಡಾಗ್ ಈಸ್ ಮೈನ್ ಅಂತ ಯೂಸ್ ಮಾಡಬೇಕು. ಅದು ಬಿಟ್ಕೊಂಡು ದಿಸ್ ಡಾಗ್ ಈಸ್ ಐ ಅಂದರೆ ಈ ನಾಯಿ ನಾನು ಅಂತ ಆಗ್ಬಿಡತ್ತೆ. ದಿಸ್ ಡಾಗ್ ಈಸ್ ಮೈ ಅಂದರೆ ಈ ನಾಯಿ ನನ್ನ ಅಂತ ಆಗತ್ತೆ. ದಿಸ್ ಡಾಗ್ ಈಸ್ ಮೈನ್ ಅಂತ ಬಳಸ್ಬೇಕಲ್ಲಿ. ಐ ಡೂ ಇಟ್ ಮೈ ಸೆಲ್ಫ್, ನನ್ನಷ್ಟಕ್ಕೆ ನಾನು ಮಾಡ್ಕೋತೀನಿ, ಇದು ನಾನೇ ಮಾಡ್ತೀನಿ ಅಂತ. ಐ ಡೂ ಇಟ್ ಮೈ ಸೆಲ್ಫ್, ಬೇರೆ ಯಾರು ಹೆಲ್ಪ್ ಮಾಡಬೇಡ, ಐ ಡೂ ಇಟ್ ಮೈ ಸೆಲ್ಫ್, ನಾನೇ ಮಾಡ್ತೀನಿ. ಈ ಥರ ಅರ್ಥನ ಬಳಕೆ ಹಿಂಗೆ ಮಾಡ್ಕೋಬೋದು. ಇನ್ನು ಪ್ಲೂರಲ್ಲಿಗೆ ಬಂದರೆ ಫಸ್ಟ್ ಪರ್ಸನಲ್ಲಿ ವಿ ಡೂ ದಿಸ್ ವರ್ಕ್, ನಾವು ಈ ಕೆಲಸ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್, ನಾವು ಮಾರ್ಕೆಟ್ ಹೋಗ್ತೀವಿ. ವಿ ಆರ್ ಗೋಯಿಂಗ್ ಟು ಕಾಲೇಜ್, ನಾವು ಕಾಲೇಜ್ಗೆ ಹೋಗ್ತೀವಿ. ಈ ಥರ ನಾವು ಅಂತ ಜಾಸ್ತಿ ಜನ ಇದ್ದಾಗ, ಒಂದಕ್ಕಿಂತ ಹೆಚ್ಚಿದಾಗ ವಿ ಬಳಸ್ತೀವಿ. ಅವರ್ ಟೀಮ್ ಈಸ್ ಗುಡ್, ನಮ್ಮ ಟೀಮ್ ಚೆನ್ನಾಗಿದೆ. ಅವರ್ ಇಂಡಿಯಾ ಇಸ್ ಗ್ರೇಟ್, ಅವರ್ ಕಂಟ್ರಿ ಇಸ್ ಗ್ರೇಟ್, ಅವರ್ ಕಂಟ್ರಿ ನ್ಯಾಷನಲ್ ಫ್ಲಾಗ್, ಈ ಥರ ಎಲ್ಲ ಯೂಸ್ ಮಾಡೋದಕ್ಕೆ ನಾವು ಅವರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಸ್ ಎಲ್ಲಿ ಬಳಸಬೇಕು? ಅಸ್ಸು ಅಷ್ಟೇ, ಹೆಚ್ಚಾಗಿ ಲಾಸ್ಟಿಗೆ ಯೂಸ್ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಯೂಸ್ ಆಗಲ್ಲ. ಇದನ್ನ ಆಬ್ಜೆಕ್ಟ್ ಟೈಪ್ ಪ್ರನೌನ್ ಅಂತ ಕರಿತೀವಿ. ದಿಸ್ ವರ್ಕ್ ಈಸ್ ಡನ್ ಬೈ ಅಸ್, ಈ ಕೆಲಸ ನಮ್ಮಿಂದ ಆಯಿತು, ನಾವು ನಮ್ಮಿಂದ ಆಯಿತು. ಅಸ್ ಅಂದರೆ ಆ ಥರ ಬರುತ್ತೆ ಮೀನಿಂಗ್ ಇದು. ನೆಕ್ಸ್ಟ್ ಶಿ ಹ್ಯಾಸ್ ರೆಡ್ ಟ್ಯಾಗ್ ಬಟ್ ಅವರ್ಸ್ ಹ್ಯಾವ್ ಬ್ಲೂ,
ಈಗ ಸ್ಕೂಲ್ ಟೀಚರ್ ಯಾರೋ ಹುಡುಗರಿಗೆ ಟ್ಯಾಗ್ ಕಟ್ಟೋಕೆ ಕೊಟ್ಟಿದ್ದಾರೆ, ಆನ್ಸರ್ ಪೇಪರ್ಗೆ ಜಾಸ್ತಿ ಆದಾಗ ಅಡಿಷ್ನಲ್ ಟ್ಯಾಗ್ ಮಾಡೋಕ್ಕೆ. ಆವಾಗ ಮಕ್ಕಳು ಮೇಡಮ್ಗೆ ಕಂಪ್ಲೀಟ್ ಮಾಡ್ತಾರೆ, ಮೇಡಮ್ ಶಿ ಹ್ಯಾಡ್ ರೆಡ್ ಟ್ಯಾಗ್ ಬಟ್ ಅವರ್ಸ್ ಹ್ಯಾವ್ ಬ್ಲೂ. ಅವಳ ಹತ್ರ ರೆಡ್ ಟ್ಯಾಗ್ ಇದೆ, ಅವರ್ಸ್ ನಮ್ಮ ಹತ್ರ ಇರೋದು ಬ್ಲೂ ಅಂತ. ಇಲ್ಲಿ ಅವರ್ಸ್ ಬಳಕೆ ಯಾವಾಗ ಮಾಡ್ತೀವಿ ಅಂತ ಗೊತ್ತಾಯ್ತು. ವಿ ಹರ್ಟ್ ಅವರ್ ಸೆಲ್ಫ್, ನಮಗೆ ನಾವೇ ಹರ್ಟ್ ಮಾಡ್ಕೋತೀವಿ, ಬೇರೆ ಯಾರಿಗೂ ಹರ್ಟ್ ಮಾಡಲ್ಲ ನಾವು, ನಮಗೆ ನಾವೇ ಹರ್ಟ್ ಮಾಡ್ಕೋತೀವಿ ಅನ್ನೋಕ್ಕೆ ನಾವೇ, ಅವರ್ ಸೆಲ್ಫ್ಸ್, ಈ ಥರ ಯೂಸ್ ಆಗುತ್ತೆ. ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಸೆಕೆಂಡ್ ಪರ್ಸನ್. ಸೆಕೆಂಡ್ ಪರ್ಸನ್ನಲ್ಲಿ ನಿಮಗಾಗಲೇ ಕಲಿಸಿದ್ದೀನಿ ಹೇಗೆ ಯು, ಯುವರ್ ಇವೆಲ್ಲ ಆಗಲೇ ಮಾತಾಡ್ಕೊಂಬಿದ್ದೀವಿ. ಇದನ್ನ ಬಳಸೋದು ಹೇಗೆ ನೋಡೋದಾದರೆ, ಯು ಆರ್ ಎ ಗುಡ್ ಬಾಯ್, ನೀನು ಒಳ್ಳೆ ಹುಡುಗ, ಯು ಆರ್ ಎ ಗುಡ್ ಗರ್ಲ್, ಯು ಆರ್ ಜೆಂಟ್ಲ್ ಮ್ಯಾನ್, ಈ ಥರ ನೀನು 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 ಅಂತ ಬಳಸೋದಕ್ಕೆ ಬಳಸ್ತೀವಿ. ನಿನ್ನ, ದಿಸ್ ಈಸ್ ಯುವರ್ ನ್ಯೂ ಕಾರ್, ಇದು ನಿನ್ನ ಹೊಸ ಕಾರ್, ದಿಸ್ ಈಸ್ ಯುವರ್ ನ್ಯೂ ಪೆನ್, ದಿಸ್ ಈಸ್ ಯುವರ್ ಸ್ಕೂಲ್, ದಿಸ್ ಈಸ್ ಯುವರ್ ಹೋಮ್, ಈ ಥರ ನಾವು ಯುವರ್ನ ಬಳಸ್ತೀವಿ. ಐ ಗಿವ್ ಯು 2 books. ಇಲ್ಲಿ ಏನೈತೆ ಸರ್, ಸ್ಟಾರ್ಟಿಂಗ್ ಯು ಇಲ್ಲಲ್ಲ, ನಾನು ನಿನಗೆ, ನಿನಗೆ ಅನ್ನಕ್ಕೆ ನೋಡ್ರಿ 2 you ಬೇಕೇ ಬೇಕಂತ ಇಲ್ಲ. ಐ ಗಿವ್ ಯು 2 books, ನಾನು ನಿನಗೆ 2 ಪುಸ್ತಕವನ್ನು ಕೊಟ್ಟೆ, ಅಲ್ಲಿಗೆ ಐ ಗಿವ್ ಯು 2 books, ನಿನಗೆ ಅಂತ ಅರ್ಥ ಕೊಡ್ತು. ದಿಸ್ ಈಸ್ ಯುವರ್ಸ್, ಇದು ನಿಂದು, ನಿನ್ನದು ಅನ್ನೋಕ್ಕೆ ದಿಸ್ ಈಸ್ ಯುವರ್ಸ್ ಅಷ್ಟೇ. ಯು ವಿಲ್ ಹ್ಯಾಪಿ ಯುವರ್ ಸೆಲ್ಫ್, ನಿನಗೆ ಇನ್ಯಾರೋ ಬಂದು ಸಂತೋಷ ಪಡಿಸ್ತಾರೆ ಅನ್ಕೋಬೇಡ, ನಿನಗೆ ನೀನೇ ಸಂತೋಷ ಪಡಬೇಕು. ಯು ವಿಲ್ ಹ್ಯಾಪಿ ಯುವರ್ ಸೆಲ್ಫ್ ಅಂತ ಅರ್ಥ ಕೊಡುತ್ತೆ. ಅಲ್ಲಿಗೆ ನೀನು ಫಸ್ಟಿಗೆ, ನಿನ್ನ ಸೆಕೆಂಡ್ ಬಳಸಿದ್ವಿ, ನಿನಗೆ ಥರ್ಡ್ ಬಳಸಿದ್ವಿ, ಫೋರ್ತ್ ಯುವರ್ಸ್ ಆ್ಯಂಡ್ ಫಿಫ್ತ್ ಯುವರ್ ಸೆಲ್ಫ್. ಹಿಂಗೆ ಹೇಳ್ಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ನಮ್ಮ ಹುಡುಗರು ಹೇಳ್ತಾರೆ, ಸರ್ ಪಿಕ್ಚರ್ ಬಂದಿತ್ತು ನಿನಗಾಗಿ, ನಿನಗಾಗಿ ಹೆಂಗಾರು ಹೆಂಗೆ ಹೇಳಬೇಕು, ನಿನಗೋಸ್ಕರ ಅಂತ ಪಿಕ್ಚರ್ ಬಂದಿತ್ತು ಹೆಂಗೆ ಹೇಳಬೇಕು, ನಿನಗಾಗಿ ನಿನಗೋಸ್ಕರ ಇವಕ್ಕೆಲ್ಲ ಫಾರ್ ಅನ್ನೋ ಪದ ತೊಗೊಂಬರ್ತೀವಿ ನಾವು. ಫಾರ್ ಯು, ಇಟ್ ಈಸ್ ಫಾರ್ ಯು, ಇದು ನಿನಗಾಗಿ, ಇಟ್ಸ್ ಫಾರ್ ಯು, ನಿನಗೋಸ್ಕರ. ನಿನಗಾಗಿ ನಿನಗೋಸ್ಕರ ಭಾಳ ಡಿಫ್ರೆನ್ಸ್ ಮೀನಿಂಗ್ ಇಲ್ಲ. ನಿನಗಾಗಿ ನಿನಗೋಸ್ಕರ, ನಿನಗೋಸ್ಕರ ಅಂದರೆ ಎರಡು ಒಂದೇ ಮೀನಿಂಗ್ ಅದು. ಹಾಗಾಗಿ ಫಾರ್ ಯು ಅನ್ನೋ ಪದ ಬಳಸ್ತೀವಿ. ಈ ಥರದಲ್ಲಿ ನೀನು ಪದವನ್ನು ಸೆಕೆಂಡ್ ಪರ್ಸನ್ನ ಬಳಸ್ಬೋದು. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಪ್ಲೂರಲ್. ಸರ್ ಸೆಕೆಂಡ್ ಪರ್ಸನ್ ಪ್ಲೂರಲಲ್ಲಿ ಸಿಂಗ್ಯುಲರ್ಗೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿದ್ರಿ. ಪದ ಡಿಫ್ರೆನ್ಸ್ ಇಲ್ಲ, ನೀನು ಅನ್ನೋಕ್ಕೂ ಇವನೇ, ನೀವು ಅನ್ನೋದಕ್ಕೂ ಇವನೇ, ಬಟ್ ಯಾವ ಟೈಮಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅದ್ರ ಮೀನಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ರಿ, ಅಲ್ಲಿ ಯು ಆರ್ ಎ ಗುಡ್ ಬಾಯ್, ಒಬ್ಬ ಹುಡುಗನಿಗೆ ಹೇಳಿದ್ದೀವಿ ನೀನು ಒಳ್ಳೆ ಹುಡುಗ ಅಂತ, ತುಂಬ ಜನ ಇದ್ದಾರೆ. ಆವಾಗ ಯು ಆರ್ ಗ್ರೇಟ್ ಆಡಿಯನ್ಸ್, ನೀವೆಲ್ಲ ತುಂಬ ಗ್ರೇಟ್ ಆಡಿಯನ್ಸ್, ನನ್ನ ಭಾಷಣ ಸಹಿಸ್ಕೋತಾ ಇದ್ದೀರಾ, ಕಲ್ ತೊಗೊಂಡು ಹೊಡೆದಿಲ್ಲ, ದಟ್ ಈಸ್ ಯು ಆರ್ ಗ್ರೇಟ್ ಆಡಿಯನ್ಸ್ ಅನ್ನೋ ಪದ ಆಯಿತು. ದಿಸ್ ಈಸ್ ಯುವರ್ಸ್ ರೈಟ್, ದಿಸ್ ಈಸ್ ಯು ಆರ್ ರೈಟ್, ಇದು ನಿನ್ನ ಹಕ್ಕು. ದಿಸ್ ಈಸ್ ಯುವರ್ ರೈಟ್ ಅಂದರೆ ಇದು ನಿನ್ನ ಹಕ್ಕು, ನಿನ್ನ ಹಕ್ಕು ಎನ್ನುವುದು ದಿಸ್ ಈಸ್ ಯುವರ್ ರೈಟ್, ನೀನು ಇದನ್ನು ಹಕ್ಕಿದು ಪಡ್ಕೋ ಅಂತ ಅರ್ಥ. ಐ ಪ್ರೇ ಯು ಟು ವೋಟ್ ಅಸ್, ಐ ಪ್ರೇ ಯು ವೋಟ್ ಅಸ್, ನಾನು ನಿಮಗೆ ಬೇಡ್ಕೋತಾ ಇದ್ದೀನಿ ನಮಗೆ ಮತ ಹಾಕ್ರಿ. ಇಲ್ಲಿ ಒಬ್ಬರಿಲ್ಲ, ಬಹುಜನ ಇದ್ದಾರೆ. ಐ ಆಮ್ ಯುವರ್ಸ್, ನಾನು ನಿಮಗಾಗಿದ್ದೀನಿ. ಅಲ್ಲಿ ದಿಸ್ ಈಸ್ ಯುವರ್ಸ್, ಇದು ನಿಂದು ಅಂತ ಹೇಳಿದ್ವಿ. ಈಗ ನಾನು ನಿಮಗಾಗಿದ್ದೀನಿ, ಯುವರ್ಸ್ ಅನ್ನೋ ಪದ ಇಲ್ಲಿ ನಿಮಗಾಗಿ ಅರ್ಥ ಕೊಡ್ತಾ ಇರೋದು. ಇವೆಲ್ಲವೂ ಸೇಮ್ ಬಳಸ್ಬೋದು ನೀವು ಸಿಂಗ್ಯುಲರ್ ಪ್ಲೂರಲ್ಗೆ. ಬಟ್ ಲಾಸ್ಟ್ ಪದ ಇದೆಯಲ್ಲ, ಕೇರ್ಫುಲ್. ಯು ವಿಲ್ ಹರ್ಟ್ ಯುವರ್ ಸೆಲ್ಫ್ಸ್, ನಿಮಗೆ ನೀವೇ ಹರ್ಟ್ ಮಾಡ್ಕೋತೀರಾ ಅನ್ಬೇಕಾದ್ರೆ ಯು ಕರೆಕ್ಟ್ ಇದೆ, ಯುವರ್ ಸೆಲ್ಫ್ ಅನ್ನಂಗಿಲ್ಲ, ಯುವರ್ ಸೆಲ್ಫ್ಸ್, ನೀವೆಲ್ಲರೂ ಹರ್ಟ್ ಮಾಡ್ಕೋತಿದ್ರ ಅಂದರೆ ಯು ವಿಲ್ ಹರ್ಟ್ ಯುವರ್ ಸೆಲ್ಫ್ಸ್ ಅನ್ನೋ ಪದವನ್ನು ಬಳಸ್ತೀವಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಥರ್ಡ್ ಪರ್ಸನ್. ಥರ್ಡ್ ಪರ್ಸನಲ್ಲಿ ಹೀ, ಹೀಸ್, ಹಿಮ್, ಹಿಮ್ಸೆಲ್ಫ್, ಶಿ, ಹರ್, ಹರ್ ಸೆಲ್ಫ್, ಇಟ್, ಇಟ್ಸ್ ಇದೆಲ್ಲ ಬರುತ್ತಲ್ಲ, ಇದು ಹೇಗೆ ಬಳಸಬೇಕು ಅಂದರೆ, ಹೀ ಈಸ್ ಎ ಜೆಂಟ್ಲ್ ಮ್ಯಾನ್, ಅವನೊಬ್ಬ ಜೆಂಟ್ಲ್ ಮ್ಯಾನ್. ಜೆಂಟ್ಲ್ ಮ್ಯಾನ್ ಅಂದರೆ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ ಅಂತ ಅರ್ಥ ಕೊಡುತ್ತೆ. ದಿಸ್ ಈಸ್ ಹಿಸ್ ಟೈಮ್ ಟು ಸ್ಪೀಕ್, ದಿಸ್ ಈಸ್ ಹಿಸ್ ಟೈಮ್ ಟು ಸ್ಪೀಕ್, ಇದು ಅವನ ಸಮಯ, ಅವನ ಟೈಮ್, ಇದು ಅವನು ಮಾತಾಡ್ತಾನೀಗ, ಮುಂದೊಂದು ದಿನ ನಾನು ಮಾತಾಡ್ತೀನಿ ಅಂತ ಹೇಳ್ತೀವಲ್ಲ, ಇದು ಅವನ ಸಮಯ, ದಿಸ್ ಈಸ್ ಹಿಸ್ ಟೈಮ್. ಹಿಸ್ ಅಂದರೆ ಅವನ. ಶಿ ಟೀಚ್ ಹಿಮ್ ಎ ಲೆಸನ್, ಶಿ ಟೀಚ್ ಹಿಮ್ ಎ ಲೆಸನ್, ಅವಳು ಅವನಿಗೆ ಪಾಠ ಕಲಿಸಿದ್ಲು, ಅವಳು ಅವನಿಗೆ ಪಾಠ ಕಲಿಸಿದ್ಲು ಅಂತ ಹೇಳ್ಬೇಕಾರೆ ಶಿ ಟೀಚ್ ಹಿಮ್ ಎ ಲೆಸನ್. ಹಿ ಡ್ಯಾಮೇಜ್ಡ್ ಹಿಮ್ಸೆಲ್ಫ್, ಅವನಿಗವನೇ ಡ್ಯಾಮೇಜ್ ಮಾಡಿಕೊಂಡ, ಅವನೇ ಅನ್ನೋದಕ್ಕೆ ಹಿ ಡ್ಯಾಮೇಜ್ಡ್ ಹಿಮ್ಸೆಲ್ಫ್ ಅಂತ ಯೂಸ್ ಮಾಡ್ತೀವಿ. ಸ್ನೇಹಿತರೆ ನೆಕ್ಸ್ಟ್ ಸಿಂಗ್ಯುಲರಲ್ಲಿ ಫೆಮಿನಿನಿಗೆ ಬರೋದಾದರೆ ಅಂದರೆ ಸ್ತ್ರೀಲಿಂಗ ಪದಗಳು. ಶಿ ಈಸ್ ಎ ಪೊಯೆಟಸ್, ಅವಳು ಕವಯತ್ರಿ. ದ ಥೀಫ್ ಸ್ನ್ಯಾಚ್ಡ್ ಹರ್ ನೆಕ್ಲೆಸ್, ದ ಥೀಫ್ ಸ್ನ್ಯಾಚ್ಡ್ ಹರ್ ನೆಕ್ಲೆಸ್, ಕಳ್ಳ ಅವಳ ನೆಕ್ಲೆಸನ್ನು
ಕದ್ಕೊಂಡು ಹೋದ, ಸ್ನ್ಯಾಚ್ಡ್ ಅಂತ ಪದ ಬಳಸ್ತೀವಿ. ಹರ್ ಅವಳ. ಐ ಗಿವ್ ಹರ್ ಎ ಚಾನ್ಸ್, ನಾನು ಅವಳಿಗೆ ಒಂದು ಚಾನ್ಸ್ ಕೊಡ್ತೀನಿ. ಇಲ್ಲಿ ನೋಡಿ ಹೀ, ಹಿಸ್, ಹಿಮ್ ಯೂಸ್ ಆಗಿತ್ತು, ಬಟ್ ಫೆಮಿನಿನಲ್ಲಿ ಅಥವಾ ಇದರಲ್ಲಿ ಇಲ್ಲ. ಏನಾಗುತ್ತೆ, ಶಿ, ಅವಳ ಅನ್ನೋಕ್ಕೂ ಹರ್ರೆ, ಅವಳಿಗೆ ಅನ್ನೋಕ್ಕೂ ಹರ್ರೆ ಯೂಸ್ ಮಾಡ್ತೀವಿ. ಐ ಗಿವ್ ಹರ್ ಎ ಚಾನ್ಸ್. ಶಿ ಕಿಲ್ಡ್ ಹರ್ ಸೆಲ್ಫ್, ಅವಳಿಗವಳೆ ಕೊಂದುಕೊಂಡ್ಲು, ಸುಸೈಡ್ ಮಾಡಿಕೊಂಡ್ಲು ಅನ್ನೋದು ಈ ಥರ ಮೀನಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋಣ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ನ್ಯೂಟ್ರರ್ ಜೆಂಡರ್. ಇಟ್ ಡ್ರಿಂಕ್ಸ್ ವಾಟರ್, ಇಟ್ ಡ್ರಿಂಕ್ಸ್ ವಾಟರ್, ಇದು ನೀರನ್ನು ಕುಡಿಯಿತು. ದ ವಿಡಿಯೋ ಈಸ್ ಬೆಟರ್ ದ್ಯಾನ್ ಇಟ್ಸ್ ತಮ್ನೇಲ್ ಸಜೆಸ್ಟ್. ಕೆಲವೊಂದು ತಮ್ನೇಲ್ಗಳಿರ್ತವೆ, ಆ ತಮ್ನೇಲ್ ಏನೋ ಹೇಳ್ತಾ ಇರತ್ತೆ, ಬಟ್ ಒಳಗೆ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ವಿಡಿಯೋ ಇರುತ್ತೆ. ಈ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಏನೋ ಸ್ಕ್ರೀನ್ ಕಾಣ್ತು, ಟಚ್ ಮಾಡ್ಕೊಂಡು ಒಳಗೆ ಬಂದಿದ್ದೀರಾ, ಕೆಟ್ಟ ತಮ್ನೇಲ್ ಇರುತ್ತೆ ಕೆಲವೊಂದು, ಒಳಗೆ ಹೋದ್ರೆ ಒಳ್ಳೆ ವಿಡಿಯೋ ಇರುತ್ತೆ. ಆವಾಗ ಏನು ಹೇಳ್ತೀವಿ ಅಂದರೆ ದಿಸ್ ವಿಡಿಯೋ ಇಸ್ ಬೆಟರ್ ದ್ಯಾನ್ ಇಟ್ಸ್. ಇಟ್ಸ್ ಅಂದರೆ ಇದರ, ಇಲ್ಲಿ ಪೊಸೆಸಿವ್ ಇದು. ತಮ್ನೇಲ್ ಸಜೆಸ್ಟ್ಗಿಂತನೂ ಚೆನ್ನಾಗಿದೆ. ಐ ವಿಲ್ ಡೂ ಫಾರ್ ಇಟ್, ನಾನು ಇದಕ್ಕೋಸ್ಕರ ಏನು ಬೇಕಾದರೂ ಮಾಡಬಲ್ಲೆ. ದ ಸ್ನೇಕ್ ಬೈಟ್ಸ್ ಇಟ್ ಸೆಲ್ಫ್, ಹಾವು ತನಗೆ ತಾನೇ ಕಚ್ಕೋತು, ತಂಬಾಲ ತಾವೇ ಕಚ್ಕೋತಾ ಇರ್ತವೆ ಕೆಲವೊಮ್ಮೆ, ಅದನ್ನು ದ ಸ್ನೇಕ್ ಬೈಟ್ಸ್ ಇಟ್ ಸೆಲ್ಫ್, ಅದಕ್ಕದೇ ಅನ್ನೋ ಅರ್ಥವನ್ನು ಕೊಡೋದು. ಸ್ನೇಹಿತರೆ ಲಾಸ್ಟ್ ಬರ್ತೀನಿ, ಥರ್ಡ್ ಪರ್ಸನ್ ಪ್ಲೂರಲ್, ಬಹುವಚನ. ದೇ, ದೇರ್, ದೆಮ್, ದೆಮ್ಸೆಲ್ಫ್ಸ್ ಅಂತ ಇದೆ. ಇದು ನಾನು ಸೆಕೆಂಡ್ PUC ಇರ್ಬೇಕಾದ್ರೆ ಒದ್ದಾಡಿದ್ದು. ಅವರ ಮನೆಗೆ ಹೋದರು ಅಂತ ಎಲ್ಲ ನನ್ನ ತಲೆಯಲ್ಲಿ ಬರ್ತಾ ಇದೆ ಕಾನ್ಸೆಪ್ಟ್. ನಾವೆಲ್ಲ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಏನೋ ಕಷ್ಟಪಟ್ಟು ಬರೀಬೇಕು. ಅವರ ಪದಕ್ಕೆ ನನಗೆ ಇಂಗ್ಲೀಷಲ್ಲಿ ವರ್ಡ್ ಸಿಗ್ತಾ ಇಲ್ಲ, ಏನೇನೋ ಬರ್ಕೊಂಡು ಹೋಗಿದ್ದೀನಿ. ಆಮೇಲೆ ಹೊರಗೆ ಬಂದು ಸರ್ಚ್ ಮಾಡಿದ್ರೆ ಅವರ ಪದಕ್ಕೆ ದೇರ್, THIR ಹಾಕಬೇಕಿತ್ತು. ಹೀಗೆ ಒಂದು ಪದ ಮಿಸ್ ಹೊಡಿತು ಅಂದರೆ ನಮ್ಮ ಇಂಗ್ಲೀಷ್ ಕನ್ಸ್ಟ್ರಕ್ಟ್ ಆಗಲ್ಲ. ಇಲ್ಲಿ ಆ್ಯಸ್ ಇಟ್ ಈಸ್ ಇಷ್ಟು ಪದನ ಹೇಗೆ ಬಳಸ್ಬೋದು? ವ್ಯಕ್ತಿಗಳಿಗೆ ಬಳಸ್ಬೇಕಾದ್ರೆ ದೇ ಆರ್ ಮೈ ಸ್ಟೂಡೆಂಟ್ಸ್, ಅವರೆಲ್ಲ ನನ್ನ ವಿದ್ಯಾರ್ಥಿಗಳು, ಅವರು ನನ್ನ ವಿದ್ಯಾರ್ಥಿಗಳು. ವಿ ಆರ್ ದೇರ್ ನೈಬರ್ಸ್, ನಾವು ಅವರ, ಇಲ್ಲಿ ಅವರು ಅಲ್ಲ, ಫಸ್ಟ್ ಅವರು ನಮ್ಮ ವಿದ್ಯಾರ್ಥಿಗಳು, ಇಲ್ಲಿ ಅವರ ನೈಬರ್ಗಳು, ಅವರ ಬಳಸ್ಬೇಕಾದ್ರೆ ದೇರ್, THEIR. ರ್ಯಾಟ್ಸ್ ಆರ್ ಕಿಲ್ಡ್ ಬೈ ದೆಮ್, ಇಲಿಗಳನ್ನು ಅವರು ಸಾಯಿಸಿದರು, ಅವರು, ಅವರಿಂದ, ಈ ಥರ ಅರ್ಥವನ್ನು ದೆಮ್ ಕೊಡೋದು. ದೇ ಶೂಟ್ ದೆಮ್ಸೆಲ್ಫ್, ಅವರಿಗವರೇ ಶೂಟ್ ಮಾಡಿಕೊಂಡ್ರು. ಒಂದು ಯಾವುದೋ ರೌಡಿ ಗ್ಯಾಂಗ್ ಇರುತ್ತೆ, ಇವನು ಅವನಿಗೆ ಶೂಟ್ ಮಾಡ್ತಾನೆ, ಅವನಿಗೆ ಶೂಟ್ ಮಾಡ್ತಾನೆ, ಅವಾಗ ದೇ ಶೂಟ್ ದೆಮ್ಸೆಲ್ಫ್ಸ್, ಅವರಿಗವರೇ ಶೂಟ್ ಮಾಡಿಕೊಂಡ್ರು ಅನ್ನೋ ಅರ್ಥ. ಇಲ್ಲಿ ಕೇರ್ಫುಲ್, ಇಲ್ಲಿ ವಸ್ತುಗಳಿಗೆ, ಜೀವಿಗಳಿಗೂ ಕೂಡ ಇದೇ ಪದ ಬಳಸ್ತೀವಿ. ದೇ ಆರ್ ಬಫೆಲ್ಲೋಸ್, ಅವು ಎಮ್ಮೆಗಳು. ಅಲ್ಲೇನು ಮಾಡಿದ್ವಿ, ದೇ ಆರ್ ಮೈ ಸ್ಟೂಡೆಂಟ್, ಅವರು ನಮ್ಮ ವಿದ್ಯಾರ್ಥಿಗಳು ಅಂತ ಅರ್ಥ ಮಾಡ್ಕೋತೀವಿ. ಈ ಇಂಗ್ಲೀಷಲ್ಲಿ ಏನಂದರೆ ಒಂದೇ ಪದ ಬೇರೆ ಬೇರೆ ಮೀನಿಂಗ್ ಕೊಡ್ತಾ ಇರುತ್ತೆ, ಅದು ನಾವು ಹೆಂಗೆ ಪ್ರೆಡಿಕ್ಟ್ ಮಾಡ್ಕೋತೀವಿ ಹಂಗೆ ನಮ್ಮ ಮೀನಿಂಗ್ ಕೊಡ್ತಾ ಇರುತ್ತೆ. ಅಲ್ಲಿ ಅವರು ಅರ್ಥ ಕೊಡ್ತು, ಇಲ್ಲಿ ದೇ ಆರ್ ಬಫೆಲ್ಸ್, ಅವರು ಎಮ್ಮೆಗಳು ಅನ್ನಲ್ಲ ನಾವು. ಅವರು ಎಮ್ಮೆಗಳು ಅಂದರೆ ಮತ್ತೆ ಉರ್ದುಕ ಭಾಷೆ ಆಗಿಬಿಡುತ್ತೆ ಅದು. ಅವರು ಎಮ್ಮೆಗಳು ಅಲ್ಲ, ಅವು ಎಮ್ಮೆಗಳು ಆಗ್ಬಿಡಕತ್ತೆ. ದೇ ಆರ್ ಬಫೆಲೋಸ್. ಸ್ಪ್ಯಾರೋಸ್ ಬಿಲ್ಟ್ ದೇರ್ ನೆಸ್ಟ್, ಸ್ಪ್ಯಾರೋಸ್ ಗುಬ್ಬಚ್ಚಿಗಳು ಅವರ ಗೂಡನ್ನು ಅವರೇ ಕಟ್ಕೊಂಡ್ವು. ಅವರ ಗೂಡು, ಅವರ ಗೂಡು ಅನ್ನೋಕ್ಕೆ ಅವುಗಳ ಗೂಡು, ಅವರ ಗೂಡಲ್ಲ ಇಲ್ಲಿ, ಅವುಗಳ ಗೂಡು, ಅವುಗಳ ಅನ್ನೋದಕ್ಕೆ ದೇರ್. ಸುನಾಮಿ ಕಿಲ್ಡ್ ದೆಮ್, ಸುನಾಮಿ ಅವುಗಳನ್ನು ಸಾಯಿಸಿತು, ಅವುಗಳು, ಅಲ್ಲಿ ಪಕ್ಷಿಗಳೆಲ್ಲ ಗೂಡು ಕಟ್ಕೊಂಡು ಅವೆಲ್ಲ ಸತ್ತೋದ್ವಂತೆ, ಸುನಾಮಿ ಕಿಲ್ಡ್ ದೆಮ್, ಅವುಗಳು ಅಂತ ಯೂಸ್ ಆಗತ್ತೆ, ಅವುಗಳಿಗೆ. ದ ಕ್ರ್ಯಾಕರ್ಸ್ ಬರ್ಸ್ಟ್ ದೆಮ್ಸೆಲ್ವ್ಸ್, ಪಟಾಕಿಗಳು ಬರ್ಸ್ಟ್ ಆದವು ಅವಕ್ಕವೇ. ಪಟಾಕಿ ಇಟ್ಟಿದ್ದಾರೆ, ಇದಕ್ಕಿದಂಗೆ ಬಾಕ್ಸ್ ಬ್ಲಾಸ್ಟ್ ಆಗೋ ಸ್ಟಾರ್ಟ್ ಆಯಿತು, ಅವಾಗ ದ ಕ್ರ್ಯಾಕರ್ಸ್ ಬರ್ಸ್ಟ್ ದೆಮ್ಸೆಲ್ವ್ಸ್, ಅವಕ್ಕವೇ ಬರ್ಸ್ಟ್ ಆಯಿತು. ಈ ಥರ ಪ್ರನೌನ್ ಪದಗಳಿವು. ಪರ್ಸನ್ಸ್ ಅಂತ ತಗೋತೀವಿ. ಪರ್ಸನ್ಸ್ 3 ಮಾಡ್ಕೊಂಡಿದ್ವಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಅದನ್ನು ಹೇಗೆ ಬಳಸಬೇಕು? ಎಸ್ ಫಾರ್ಮ್ ತುಂಬ ಕೇರ್ಫುಲ್. ಪರೀಕ್ಷೆಗಳಲ್ಲಿ ತುಂಬ ಕಡೆ ಕೇಳೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಫಾರ್ಮ್ನೇ ಹುಡುಕಾಡ್ತಾ ಇರ್ತಾರೆ ನಿಮಗೆ. ಸಿಂಪಲ್ ಪ್ರೆಸೆಂಟಲ್ಲಿ ಬಂದಾಗ ಮಾತ್ರ ಹೀ, ಶಿ, ಇಟ್ ಆ್ಯಂಡ್ ನೇಮ್ಸ್ಗಳು ಬಂದು ಅಲ್ಲಿ ನೀವು ವರ್ಬ್ ಮಾಡಬೇಕಾದ್ರೆ ಎಸ್ ಅಥವಾ ES. ಮಂಜುನಾಥ್ ಟೀಚಸ್, ಟೀಚ್ ಅನ್ನಂಗಿಲ್ಲ. ಮಂಜುನಾಥ್ ರೈಡ್ಸ್, ರೈಡ್ ಅನ್ನಂಗಿಲ್ಲ. ಓಕೆ, ಈ ಥರದಲ್ಲಿ ಬಳಕೆಯನ್ನು ಒಂದಿಷ್ಟು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಇದೇನು ಸಣ್ಣ ವಿಡಿಯೋ, ಮುಂದೆ ಎಕ್ಸಾಮ್ಗಳಿಗೋಸ್ಕರ ಒಂದಷ್ಟು ಸ್ವಲ್ಪ ಇಂಗ್ಲೀಷನ್ನು ನಮಗೆ ಬರೋ ಭಾಷೆಯಲ್ಲಿ ಕಲಿಸ್ತಾ ಬರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಇಷ್ಟ ಆಗದಿದ್ದರೆ ಏನು ಇಂಪ್ರೂವ್ ಮಾಡ್ಕೋಬೇಕು ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.